ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ಹೊಸ ವೀಡಿಯೋ ಜೊತೆ ಬಂದಿದ್ದೀನಿ. Ns200 ಪ್ರೋ ಡಿಸ್ಕ್ನ ಇನ್ಸ್ಟಾಲ್ ಮಾಡೋದು ಹೇಗಂತ ತಿಳಿಸ್ಕೊಡ್ತೀನಿ. ಪ್ರೋ ಡಿಸ್ಕ್ ಬಂದು ತುಂಬ ಟೈಮ್ ಆಯಿತು, ಆದರೂ ಈಗ ಇನ್ಸ್ಟಾಲ್ ಮಾಡೋದು ಯಾಕಂದರೆ ವೀಡಿಯೋ ತೋರಿಸೋದು ಬೇಡ ಇತ್ತು. ಆದರೂ ಹಾಕ್ತಿರೋದು ಯಾಕಂದರೆ ಯೂಟ್ಯೂಬಲ್ಲಿ ಒಂದು ಕನ್ನಡ ಕಂಟೆಂಟ್ ಇರಲಿ ಅಂತ, ಪ್ರೋ ಡಿಸ್ಕ್ನ ಹೇಗೆ ಇನ್ಸ್ಟಾಲ್ ಮಾಡೋದಂತ ಅದಕ್ಕೋಸ್ಕರ ಹಾಕ್ತಾಯಿದ್ದೀನಿ. ವೀಡಿಯೋನ ಕೊನೆ ತನಕ ನೋಡಿ. ನಮ್ಮ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ ವಿಡಿಯೋ ಇಷ್ಟ ಆದರೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಗಾಯ್ಸ್, ಪ್ರೋ ಡಿಸ್ಕ್ ನೋಡಿ, ಪ್ಯಾಕು ಈ ಥರ ಇದೆ. ಇದನ್ನು ಅನ್ಬಾಕ್ಸ್ ಮಾಡ್ತೀನಿ, ಇದರೊಳಗೆ ಯಾವ ಐಟಮ್ ಬರುತ್ತೆ ಅಂತಲೂ ತೋರಿಸ್ತೀನಿ, ಮತ್ತು ಇದರ ಪ್ರೈಸ್ ಎಷ್ಟಂತ ಹೇಳ್ತೀನಿ. ಇದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ಅಲ್ಲೋಗಿ ಚೆಕ್ ಮಾಡ್ಬೋದು. ಬನ್ನಿ ಇದನ್ನು ಗಾಡೀಲಿ ಫಿಟ್ ಮಾಡೋಣ. ಮೇಲೆ ಬಂದಿದ್ದು ಯಾಕಂದರೆ ಕೆಳಗೆ ಟಿ ವಿ ಹಾಕಿದಾರ, ನಾಯ್ಸ್ ಬರ್ತಾ ಉಂಟು, ಅದಕ್ಕೋಸ್ಕರ ಮೇಲೆ ಬಂದೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಈ ಥರ ಇದೆ ಬಾಕ್ಸು. SRP ಹಿಯರ್ ವೀಲ್ ಡಿಸ್ಕು 17 ಇಂಚು. NS ಮಾತ್ರ ಅಲ್ಲ, MT ಮತ್ತು R15 17 ಇಂಚು ಯಾವುದಿದೆ ಎಲ್ಲದೂ ಆಗುತ್ತೆ. ಪಲ್ಸರ್ 150 ಎಲ್ಲದಕ್ಕೂ ಆಗುತ್ತೆ, 220 ಹಾಗೆ. ನೋಡಿ, ಗ್ಲಾಸ್ ಬ್ಲ್ಯಾಕ್. ಬಾಕ್ಸ್ ಓಪನ್ ಆಗಿದೆ. ಇಲ್ಲಿ ನೋಡಿ, ಎರಡೇನು ಬೋಲ್ಟು, ನಟ್ ಬೋಲ್ಟ್ ಇದೆ. ಹಾಗೆ ಪ್ರೋ ಡಿಸ್ಕು ಈ ಥರ ಇದೆ, ಜರಿಯಲ್ಲಿ ಹಾಕಿ ಕಟ್ಟಿ ಕೊಟ್ಟಿದ್ದಾರೆ. ಬನ್ನಿ ಇದನ್ನು ಓಪನ್ ಮಾಡೋಣ. ಈ ಥರ ಇದೆ ಪ್ರೋ ಡಿಸ್ಕು. ನಾರ್ಮಲ್ ಕ್ವಾಲಿಟಿ, ಫುಲ್ ಫ್ಲೆಕ್ಸಿಬಲ್ ಆಗಿದೆ. ಏನು ಹೇಳೋ ಅಷ್ಟೇನು ಬ್ಲ್ಯಾಕ್ ಏನಿಲ್ಲ, ಥರ ಇದೆ, ಮಬ್ಬು ಥರ ಇದೆ. ಮಬ್ಬು ಅಂದರೆ ಲೈಟಾಗಿ ಬ್ಲ್ಯಾಕ್ ಮತ್ತು ವೈಟ್ ಇದೆ ಉಂಟು, ವೈಟ್ ಆದರೆ ಉಂಟು ಬ್ಲ್ಯಾಕ್ ಮೇಲೆ. ಓಕೆ, ಪರವಾಗಿಲ್ಲ, ಪ್ರೈಸು ಮ್ಯಾಟ್ರಲ್ಲ, ಅದಕ್ಕೋಸ್ಕರ. ಇದೆರಡು ಆದಮೇಲೆ ನೋಡಿ, ಇದರಲ್ಲಿ ಯಲಂಕಿ ನಟ್ ಬೋಲ್ಟ್ ಕೊಟ್ಟಿದ್ದಾರೆ. ಹಾಗೆ ವಾಷರು, ಒಂದು ಪ್ಯಾಕಲ್ಲಿ 3 ಟೈ ಇದೆ, ಅದನ್ನ ಟ್ಯಾಗ್ ಮಾಡಲಿಕ್ಕೆ. ಬನ್ನಿ ಗೈಸ್, ಇದನ್ನಿವಾಗ ನಮ್ಮ Ns200 ಇನ್ಸ್ಟಾಲ್ ಮಾಡೋಣ. ಇನ್ಸ್ಟಾಲ್ ಮಾಡಲಿಕ್ಕೆ ಏನಿಲ್ಲ, ಇದನ್ನು ಕ್ರಾಸ್ ಮಾಡಿ ಇದು ಒಳಗೆ ಹಾಕಿರ್ತೇವೆ. ನೋಡಿ ಹೋಯ್ತಲ್ಲ ಒಳಗೆ. ಹಾಗೆ ಇದನ್ನು ಆಚೆ ಸೈಡಿಂದ, ಇದು ಹೊರಗಡೆ ಇರಬೇಕು, ಇದು ಒಳಗಡೆ, ನೋಡಿದರೆ ಗೊತ್ತಾಗುತ್ತೆ. ಇದನ್ನು ಹಾಕುವಾಗ ಇಲ್ಲಿ ನೋಡಿ, ಇದಿದೆ ನೋಡಿ, ಈ ಥರ ಗ್ಯಾಪು, ಇದು ಕರೆಕ್ಟ್ ಇಲ್ಲಿ ಕೊಡಬೇಕು. ಯಾಕಂದರೆ ಇಲ್ಲಿ ನಮಗೆ ಏರ್ ಇಂಟೇಕ್ ಇದೆ ಅಲ್ಲ, ಒಳಗೆ ಏರ್ ಹಾಕಲಿಕ್ಕೆ, ಆ ಗ್ಯಾಪಲ್ಲಿ ಇರಬೇಕು. ಗೈಸ್, ಇದು ಪ್ರೋ ಡಿಸ್ಕ್ನ ಗಾಡೀಲಿ ಹಾಕಿದ್ದೀವಿ. ಯಲಂಕಿ ಮತ್ತು ವಾಷರು. ಯಾಕಂದರೆ ನೋಡಿ, ಇಷ್ಟೇ. ಈಗ ಹಾಕಿ ಬೋಲ್ಟ್ ಹಾಕಿ ಟೈಟ್ ಮಾಡಬೇಕು. ಟೈಟ್ ಮಾಡಲಿಕ್ಕಿಂತ ಮುಂಚೆ ಫಸ್ಟ್ ಎಲ್ಲದನ್ನು ಕರೆಕ್ಟಾಗಿ ಇಟ್ಕೊಂಡು ಈ ಪಾಯಿಂಟಿಗೆ ಕರೆಕ್ಟಾಗಿ ತಂದು ಇಟ್ಕೊಳ್ಳಿ. ಅದಾದಮೇಲೆ ಟೈಟ್ ಮಾಡಿ. ಇವಾಗ ನೋಡಿ ಗೈಸ್, ಎಲ್ಲ ಬೋಲ್ಟ್ನೂ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಫುಲ್ ಟೈಟ್ ಮಾಡೋದು. ಈ ಬೋಲ್ಟಲ್ಲಿ ನೋಡಿ, ಇಲ್ಲಿ ಥ್ರೆಡ್ ಲಾಕ್ ಆಗುತ್ತೆ. ಫುಲ್ ಟೈಟ್ ಆದಮೇಲೆ ಲಾಕ್ ಆಗುತ್ತೆ. ಏನಾದರೂ ವೈಬ್ರೇಷನ್ ಆದರೆ ಕಳಿತು ಹೊರಗೆ ಬರೋಲ್ಲ. ಬೆಸ್ಟ್ ಕ್ವಾಲಿಟಿ ಈ ಥರ ಪ್ರಾಡಕ್ಟ್ ಇದ್ದರೆ ನಮಗೆ ಜಾರಿ ಬರೋಲ್ಲ, ಹೊರಗಡೆ ಎಲ್ಲಾದರೂ ಹಾಳಾಗುತ್ತನ್ನೋ ಭಯ ಇರೋದಿಲ್ಲ.
ಇವಾಗ ಫಿಟ್ ಮಾಡಿದ್ದೀನಿ. ಓವರಾಗಿ ಟೈಟ್ ಮಾಡ್ಕೊಬೇಡಿ. ಫಸ್ಟು ಟೈ ಹಾಕಿ ಕರೆಕ್ಟ್ ಸೆಟ್ ಮಾಡ್ಕೊಳ್ಳಿ. ಅದಾದಮೇಲೆ ಫುಲ್ ಟೈಟ್ ಮಾಡಿ. ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಮೇಲೆ ಕೆಳಗಾಗುತ್ತೆ, ಆಮೇಲೆ ಸ್ವಲ್ಪ ನೋಡ್ಲಿಕ್ಕೆ ಚೆನ್ನಾಗಿರೋದಿಲ್ಲ. ಫಸ್ಟ್ ಟೈ ಹಾಕಿ ಟೈಟ್ ಮಾಡ್ಕೊಳ್ಳೋಣ ಇದನ್ನ. ಇವಾಗ ನೋಡಿ ಕರೆಕ್ಟಾಗಿದೆ, ಆಲ್ಮೋಸ್ಟು ಸರಿ ಆದಮೇಲೆ ಫುಲ್ ಟೈಟ್ ಮಾಡಿ. ಗೈಸ್ ಫೈನಲಿ ಫಿಟ್ ಆಯಿತು. ಹಾಗೆ ಬ್ಯಾಕ್ ಸೈಡ್ದು ಒಂದು ಫಿಟ್ ಮಾಡ್ಕೊಂಡ್ಬೇಡ. ಫಿಟ್ ಮಾಡಿ ಆದಮೇಲೆ ತೋರಿಸ್ತೀನಿ. ಇಲ್ಲಿ ಗೈಸ್ ಫಿಟ್ ಆಗಿದೆ. ಇಲ್ಲಿ ನೋಡಿ ಫ್ರಂಟಿಂದು ಈ ಥರ ಇದೆ. ಹಾಗೆ ರೇರ್ದು ನೋಡಿ, ರೇರು ಈ ಥರ ಫಿಟ್ ಆಗಿದೆ. ಬಟ್ ನನಗೇನು ರೇರಷ್ಟು ಸ್ಯಾಟಿಸ್ಫೈ ಆಗಿಲ್ಲ. ಯಾಕಂದರೆ ಇಲ್ಲಿ ನೋಡಿ ಈ ಪಟ್ಟಿ ಮೇಲೆ ನಿಲ್ಲಲ್ಲ, ಜಾರಿ ಒಳ ಹೋಗುತ್ತೆ. ಯಾಕಂದರೆ ಈ ಬೀಡಿಂಗ್ ಇದೆ ನೋಡಿ, ಇದ್ರದ್ದು ಸ್ವಲ್ಪ ವಿಡ್ತು ಜಾಸ್ತಿ ಇದೆ, ದಪ್ಪ ಇದೆ ಸ್ವಲ್ಪ ಅದಕ್ಕೋಸ್ಕರ. ಆದರೂ ಒಂದು ಲೆವೆಲ್ಗೆ ಹಾಕಿ ಫಿಟ್ ಮಾಡಿದ್ದೀನಿ. ಇದರ ಪ್ರೈಸ್ ಬಂದುಬಿಟ್ಟು 500 ಇದೆ. 503 ರೂಪೀಸ್ ಆಗಿದೆ ನನಗೆ. ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ಹೋಗಿ ನೋಡಿ. ಒಂದು ಲೆವೆಲಲ್ಲಿ ಓಕೆ, ಪರವಾಗಿಲ್ಲ. ಇವತ್ತಿನ ವಿಡಿಯೋನ ಇಷ್ಟೇ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತೆ ಸಿಕ್ವಕ್ಕ.